ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ನೋಡ್ಬೋದು 5:15 ಆಗ್ತಾ ಬಂತು. ನಾನು 5:15 ಎದ್ದು ಮುಖ ಎಲ್ಲ ತೊಳೆದಾಯಿತು. ನಮ್ಮ ಶ್ರೇಯು ಇದ್ದಾನೆ ಅಂದರೆ ಆ ದಿವಾನ ಯಾವಾಗಲೂ ಅದು ಅಷ್ಟೇ ಕ್ಲೀನಾಗಿ ಇರುತ್ತೆ. ನಾನು ಯಾವಾಗಲೂ ಅವ್ನ ಮನೇಲಿರ್ಬೇಕಿದ್ರೆ ನಂದು ಒಂದು ಜಗಳ ನಡೀತಾ ಇರ್ತಾಯಿತ್ತು. ನಾನು ಎಷ್ಟು ಕ್ಲೀನ್ ಮಾಡಿದ್ರೂ ಅವನು ಅಷ್ಟೇ ಗಲೀಜು ಮಾಡ್ತಾ ಇದ್ದ. ಇವಾಗ ನಾನು ಏನೂ ಹೇಳಲ್ಲ ಅವನಿಗೆ, ಯಾಕಂದರೆ ಅವ್ನು ಇರೋದೇ ಸ್ವಲ್ಪ ಟೈಮಲ್ಲ. ಹಾಗೆ ಇವತ್ತು ಅವನ ಫೇವ್ರೆಟ್ ತಿಂಡಿನೇ ಮಾಡೋಣ ಅಂತ ಇದ್ದೀನಿ. ಅವನಿಗೆ ದೋಸೆ, ಎಣ್ಗಾಯಿ ಪಲ್ಯ ಇಷ್ಟ. ಆದರೆ ನಾನು ಸೊಪ್ಪು ತೊಗೊಂಡಿದ್ದೆ, ಪುಂಡಿ ಸೊಪ್ಪು ಮಾಡೋಣ ಅಂತ ಹೇಳಿ ರೊಟ್ಟಿ ಮತ್ತು ಪುಂಡಿ ಸೊಪ್ಪನ್ನ ಮಾಡ್ತಾಯಿದ್ದೀನಿ. ರಾತ್ರಿ ನಾನು ಅನ್ನ ಏನು ಮಾಡಿರಲಿಲ್ಲಲ್ಲ, ಹಾಗಾಗಿ ಅಕ್ಕಿನ ನಾನು ನೆನೆ ಹಾಕಿದ್ದೆ. ಅದನ್ನೇ ಈಗ ಅನ್ನ ಮಾಡಿಬಿಟ್ಟು ಹಾಗೆ ರೊಟ್ಟಿನೂ ಕೂಡ ಮಾಡ್ತೀನಿ. ಆ ಕಡೆ ಕಾಳನ್ನು ಕೂಡ ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ನಾನು ಈಗ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ ಇವತ್ತು ನಮ್ಮದು ಅಡಿಕೆ ಚಾಲಿ ತುಂಬೋದಕ್ಕೆ ಅಂತ ಬರ್ತಾರೆ. ಅವರಲ್ಲಿ ಒಬ್ಬರು ಕೂಡ ತಿಂಡಿಗೆ ಬರ್ತಾರೆ. ಹಾಗಾಗಿ ಒಂದು ಸ್ವಲ್ಪ ರೊಟ್ಟಿ ಜಾಸ್ತಿ ಮಾಡು ಅಂದಿದ್ರು ನಮ್ಮ ಮನೆಯವರು. ಹ್ಞೂ ಅಂತ ಹೇಳಿದ್ದೆ. ಇವತ್ತು ಮಗನ ಬಿಟ್ಟು ಬರೋದಕ್ಕೆ ಹೋಗಬೇಕು. ಆದರೆ ಈ ವಿಡಿಯೋದಲ್ಲಿ ಮಗನ ಬಿಡೋ ವಿಡಿಯೋ ಇರಲ್ಲ. ಇವತ್ತು ಒಂದಿನ ಬೆಳಗ್ಗೆ ಏನಾಯಿತು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನನಗೂ ಸ್ವಲ್ಪ ಕಂಟೆಂಟ್ ಬೇಕಲ್ವಾ, ಹಾಗಾಗಿ ನಾನು ಅವ್ನು ಬರೋದಕ್ಕಿಂತ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ನಾವು. ಅಂದರೆ ಇಂತಿಂಥದ್ದು ಹಿಂಗೆ ಮಾಡಬೇಕು ಅಂತ. ನಾನು ಬಿರಿಯಾನಿ ಮಾಡಬೇಕು ಅಂತ ಕೂಡ ನಮ್ಮನೆಯವರು ಅಕ್ಕಿ ಎಲ್ಲ ತಂದು ಇಟ್ಟಿದ್ದರು. ಅವನು ಬೇಡ ಅಂದಲ್ಲ, ಹಾಗಾಗಿ ನಿನ್ನೆ ನಾನು ರಾತ್ರಿ ತಾಲಿಪಟ್ಟು ಮಾಡಿದ್ದೆ. ಅವನಿಗೆ ನಿನ್ನೆ ಹೊಟ್ಟೆ ತುಂಬಿ ಹೋಗಿತ್ತು ರಾತ್ರಿ. ಮೇಲಿಂದ ಮೇಲೆ ಬಂದವನೇ ತಿಂದ ಅಲ್ಲ, ಹಾಗಾಗಿ ಅದು ಹಾಗೆ. ನಾವು ಅಷ್ಟೇ ಊರಿಗೆ ಹೋದರೆ ಇವಾಗ ನಮಗೆ ಗೊತ್ತಾಗುತ್ತೆ ತಿಂದರೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ. ನಾವು ಸಣ್ಣರಿರ್ಬೇಕಿದ್ರೆ ಹಾಗೆ ಮಾಡ್ತಾಯಿದ್ವಿ. ಮನೆಗೆ ಬಂದ್ವಿ ಅಂದರೆ ಹಾಸ್ಟೆಲಿಂದ ಏನು ಸಿಗುತ್ತೆ ಅದೆಲ್ಲ ತಿನ್ನೋದು, ಓಡಾಡೋಕ್ಕಾಗಬಾರ್ದು ಆ ಥರ ತಿಂತಾಯಿದ್ವಿ. ಪಾಪ ನಮ್ಮ ಶ್ರೇಯನೂ ನಿನ್ನೆ ಹಾಗೆ ಆಯಿತು. ಗೋಲ್ಗಪ್ಪ ತಿನ್ಕೊಂಡು ಬಂದ. ಆಮೇಲೆ ನಾನು ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟೆ, ಆಮೇಲೆ ಮಾವಿನ ಹಣ್ಣು ಹೆಚ್ಚಿಕೊಟ್ಟೆ, ಆಮೇಲೆ ಹೀಗೆ ಏನೇನೋ ತಿಂದು ಅವನಿಗೆ ಫುಲ್ ಹೊಟ್ಟೆ ತುಂಬಿಟ್ಟಿತ್ತು. ಆಮೇಲೆ ರಾತ್ರಿ ಮತ್ತು ತಾಲಿಪಟ್ಟು ತಿಂದ. ಹೊಟ್ಟೆ ಭಾರ ಆಗಿದೆ ಅಂತ ಹೇಳ್ತಾ ಇದ್ದ. ಒಂದೇನ ಅಲ್ಲ ಮಗ, ಏನಾಗಲ್ಲ ತಿನ್ನು, ನಿನಗೆ ಜೀರ್ಣ ಮಾಡೋಷ್ಟು ಶಕ್ತಿ ಇದೆ ಅಂತ ಹೇಳಿದೆ. ಹಾಗೆಯೇ ಬದನೆಕಾಯಿ ನಿನ್ನೆನೇ ತೊಗೊಬಂದಿದ್ವಿ ಬರಬೇಕಿದ್ರೆ, ಅದನ್ನು ಕೂಡ ನಾನು ಬಜ್ಜಿಗೆ ಸುಡೋದಕ್ಕೆ ಹಾಕಿದೆ. ದಿನದಲ್ಲಿ ಯಾವುದಾದ್ರೂ ಒಂದು ಹೆಲ್ದಿ ಡ್ರಿಂಕ್ಸನ್ನು ನಾನು ಕುಡಿತೀನಿ. ನಂದು CFC ವಾಟರ್ ಮಾಡಿಕೊಂಡೆ. ಇದು ನಮ್ಮ ಮನೆಯವರಿಗೆ ಅಂತ ನಾನು ನುಗ್ಗೆ ಸೊಪ್ಪಿನ ಜ್ಯೂಸನ್ನು ಕೂಡ ಮಾಡಿ ಇಟ್ಟೆ. ಹಾಗೆಯೇ ಈ ಕಡೆ ಅನ್ನ ಕೂಡ ಆಗಿತ್ತು, ಅದಕ್ಕೆ ನಾನು ನೀರು ಹಾಕಿ ಮತ್ತೆ ಅದನ್ನು ಕುದಿಯೋದಕ್ಕೆ ಇಟ್ಟೆ. ಆದರೆ ನಾನು ಅನ್ನ ಅಷ್ಟು ಚೆನ್ನಾಗಿ ಬೆಂದಿರಲಿಲ್ಲ, ಇನ್ನೊಂದು ಸ್ವಲ್ಪ ಅನ್ನ ಬೇಯಬೇಕಾಗಿತ್ತು ಅಂತ ಅನ್ನಿಸ್ತು. ರೊಟ್ಟಿ ಇವತ್ತು ಅಷ್ಟು ನಾನು ಯಾವಾಗಲೂ ಮಾಡ್ತೀನಲ್ವ, ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಹಿಟ್ಟು ಕೂಡ ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ನಾನು ನಾದಬೇಕಿದ್ರೂ ಕೂಡ ಹಿಟ್ಟು ಹಾಕ್ಕೊಂಡೆ. ರೊಟ್ಟಿ ಅಷ್ಟು ಪೂರಿ ಥರ ಉಬ್ಬಲೇ ಇಲ್ಲ ಇವತ್ತು. ನಂಗೆ ಅದೊಂದು ಬೇಜಾರಾಯಿತು. ನಾನು ಯಾವಾಗಲೂ ಚೆನ್ನಾಗಿ ರೊಟ್ಟಿ ಮಾಡ್ತಿದ್ದೆ, ಇವತ್ತೇ ಹಿಂಗೆ ಆಗಬೇಕಾ ಅಂತಲೂ ಅನ್ನಿಸ್ತು. ಏನಂದರೂ ಮಕ್ಕಳು ಮನೇಲಿದ್ದರೆ ಅದು ಖುಷಿನೇ ಬೇರೆ. ಇದ್ದಾಗ ಜಗಳ ಮಾಡ್ತೀವಿ. ಈಗ ಹಾಸ್ಟೆಲಿಂದ ಮನೆಗೆ ಬಂದಾಗ ಮಕ್ಕಳ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಬರುತ್ತೆ. ಎಲ್ಲರಿಗೂ ಹಾಗೇನೋ ಏನೋ ಗೊತ್ತಿಲ್ಲ, ನನಗಂತೂ ಹಾಗೆ ಅನಿಸ್ತಾ ಇದೆ. ಗುಡ್ ಮಾರ್ನಿಂಗ್. ನಿನ್ನೆ ತಲೆನೋವು ಅಂದರೆ ತಲೆನೋವು, ಸಂಜೆ ಎಂತಕ್ಕೆಂತ ಗೊತ್ತಿಲ್ಲ. ಆಮೇಲೆ ಒಂದು ಮಾತ್ರೆ ತರಿಸ್ಕೊಂಡು ತಿಂದಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಶ್ರೇಯನು ಅದೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಬಂದರು. ಅದು ಹಾಸ್ಟೆಲಲ್ಲಿ ಎಲ್ಲರ ಬಟ್ಟೆ ಒಟ್ಟಿಗೆ ಹಾಕಿ ಒಂಥರ ಹೈಜೀನ್ ಇರಲ್ಲ, ಹಂಗಾಗಿ ಹಂಗೆ ಬಂದಿರೋದು. ಅದು ವಂಶಿಗೆ ಅಲ್ಲ ಅಂತ ಅಂದ್ರಂತೆ. ಆಮೇಲೆ ಸೋಪು, ಆಯಿಂಟ್ಮೆಂಟು, ಒಂದಷ್ಟು ಮಾತ್ರೆಗಳು ಎಲ್ಲ ಕೊಟ್ಟಿದ್ದಾರೆ. ವರುಮ್ಸಿಂದು ಮಾತ್ರೆ ತಿಂದ್ವಿ ನಾವು 3 ಜನನು. ಯಾವಾಗಲೂ ನಾವು ತಿಂತಾ ಇದ್ವಿ ಒಟ್ಟಿಗೆ 6 ತಿಂಗಳಿಗೆ ಒಂದೊಂದು ಸಲ. ಈಗ ನಾವು ಹೊಸ ರಜಕ್ಕೆ ಬಂದಾಗ ನಮಗೆ ಕೊಡಿಸ್ಬೇಕು ಮರ್ತು ಹೋಗ್ಬಿಟ್ಟಿದೆ. ಹಾಗಾಗಿ ಇವತ್ತು ನಿನ್ನೆ ರಾತ್ರಿ ಎಲ್ಲರೂ ನಮ್ಮದು ತಿಂದ್ವಿ. ನಾವಿಬ್ಬರು ತಿಂತೀವಿ ಯಾವಾಗಲೂ. ಈಗ ಮಕ್ಕಳಿಲ್ಲಲ್ಲ, ಅವರು ಬಂದಾಗ ನಮಗೆ ನೆನಪಾಗಲ್ಲ, ಹಾಗಾಗುತ್ತೆ. ಶ್ರೇಯು ಮಲಗಿದ್ದಾನೆ. ನಂಗೆ ಆ ಮುಖ ನೋಡಿ ನನಗೆ ಒಂಥರ ಆಗ್ಬಿಡ್ತು. ನಾನು ಬೈದೆ, ಅಟ್ಲೀಸ್ಟ್ ಸರಿಗೆ ಹೇಳಿ ಒಂದು ಫೋಟೋ ಹಾಕಿದರೆ ನಾವು ಔಷಧಿನ ಇಲ್ಲಿ ಇದು ಮಾಡ್ತಾಯಿದ್ವಿ ಅಂತ ಹೇಳಿ. ಅಲ್ಲಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂದರೆ ಮತ್ತು ಮಣಿಪಾಲ್ ಹೋಗ್ಬೇಕಂತೆ. ಅದು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಅಲ್ಲೇ ತೋರಿಸೋದಂತೆ. ನನಗೆ ಯಾಕೆ ಅಲ್ಲಿಗೆ ಹೋಗಬೇಕು ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ಕರ್ಕೊಂಡು ಹೋಗ್ರಿ ಅಂತಲೂ ಹೇಳಿಲ್ಲ. ಮತ್ತು ಹೆಂಗಿದ್ರು ಔಟಿಂಗ್ ಇತ್ತಲ್ಲ ಅಂತ ಹೇಳಿದ್ರು. ನಂಗೆ ಅದು ನೋಡಿದಾಗಿಂದ ಒಂಥರ ಆಗ್ತಾಯಿದೆ. ಸುಮಾರು ಆಗಿಬಿಟ್ಟಿದೆ. ಇಲ್ಲೊಂದು 2-3 ಆಗಿದೆ, ಇಲ್ಲಿ ಮಾತ್ರ ಸುಮಾರಾಗಿದೆ. ನಂಗೆ ಅವ್ನು ನೋಡಿದ ತಕ್ಷಣ ಫಸ್ಟ್ ನನ್ನ ಮಗ ಹೆಂಗಾಗಿದ್ದಾನಲ್ಲ ನಂಗೆ ಕಂಡಿದ್ದೆ ಅದು. ತಾಯಿಯವ್ರಿಗೆ ಹಾಗೆ ಅನಿಸುತ್ತೆ. ನಮ್ಮನೆಯವ್ರು ನೋಡೇ ಇಲ್ಲ, ನಾನೇ ತೋರಿಸಿದ್ದು ನೋಡ್ರಿ ಹಿಂಗಾಗಿದೆ ಅಂತ ಹೇಳಿ. ಮಲಗಿದ್ದಾನೆ. ಅದೇ ಇವತ್ತು ಪುಂಡಿ ಸೊಪ್ಪು ಮಾಡಿ ಇದು ಮಾಡೋಣ ಅಂತ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು, ಇದ್ರ ಸೊಪ್ಪು ಇತ್ತು, ಏನದು
ನುಗ್ಗೆ ಸೊಪ್ಪು. ಈಗ ಅದನ್ನು ಹಾಕಿದೆ. ನುಗ್ಗೆ ಸೊಪ್ಪು ಭಾಳ ಹಾಕಿದ್ರೆ ಚೆನ್ನಾಗಾಗಲ್ಲ, ಒಂದು ಸ್ವಲ್ಪ ಮಾತ್ರ ಹಾಕಬೇಕು. ಅದು ತುಂಬ ಒಂಥರ ಘಮ ಹೊಡೆದು ಬಿಡುತ್ತೆ. ಇವ್ರಿಗೆ ಅದ್ರ ಜ್ಯೂಸು ಮಾಡಿಕೊಟ್ಟೆ, ಹಾಲು ತೊಗೊಂಡು ಬನ್ನಿ ಅಂತ ಕಳಿಸ್ದೆ. ಹಾಲಿದೆ ನನಗೆ. ಆ ಪಾತ್ರೆ ತೊಳೆದು ಸ್ವಲ್ಪ ನೀರು ಹಾಕಿರ್ತೀನಿ, ಕೊನೆ ಹಾಲು. ನಂಗೆ ಆ ಹಾಲಲ್ಲಿ ಟೀ ಕುಡಿಯೋಂಗಾಗಲ್ಲ. ನನಗೆ ಈಗ ಹಾಲು ತಂದು ಕೊಡಿ, ನಾನು ಟೀ ಕುಡಿಬೇಕು ಅಂತ ಇದೆ. ಅದೇ ಏನು ಪ್ಲ್ಯಾನ್ ಮಾಡೋದು ಅಂತ ತಲೆನೇ ಓಡ್ತಾ ಇಲ್ಲ. ಈಗ ಶ್ರೇಯು ಹೋಟೆಲ್ ನಂಗೆ ಯಾಕೋ ಗೊತ್ತಿಲ್ಲ, ಹೋಟ್ಲಲ್ಲಿ ಊಟ ಮಾಡ್ಬೇಕಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ಅವನು ಎದ್ದ ಮೇಲೆ ಒಂಚೂರು ಪಲಾವ್ ಮಾಡಿ, ಇಲ್ಲಿ ಹೋಟೆಲ್ ಓಪನ್ ಆದರೆ ಅವ್ರ ಹತ್ರ ಒಂಚೂರು ಪನ್ನೀರ್ ಗ್ರೇವಿ ತೊಗೊಂಡ್ರೆ, ನಾನು ಒಂಚೂರು ಚಪಾತಿ ಮಾಡಿಕೊಂಡ್ರೆ ಮಧ್ಯ ಎಲ್ಲರೂ ಊಟ ಮಾಡಿ 3 ಗಂಟೆ 3:30 4 ಗಂಟೆಗೆ ಒಂದೊಂದು ಬಿಟ್ಟು ಬರೋಕ್ಕಾಗುತ್ತೆ ಅಂತ. 2 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. 2 ಗಂಟೆಗೆ ನಾವು ಬಿಡಲ್ಲ, ನಾವಲ್ಲ, ಯಾರೂ ಬಿಡೋದಿಲ್ಲ. ಯಾಕಂದರೆ ಅಷ್ಟು ಮುಂಚೆ ಯಾರು ಬಿಡ್ತಾರೆ 2 ಗಂಟೆಗೆ? ಊಟ ಮಾಡಿಸಿ 2 ಗಂಟೆಗೆಲ್ಲ ಬಿಟ್ಬಿಡಿ ಅಂತ ಇದ್ರು. ಹೊಸದಾಗಿ ಈ ವರ್ಷ ಸೇರಿದ ಇವರಿಗೆ ನಂಗೆ ನಗು ಬರ್ತಾ ಇತ್ತು. ನಮಗೇನು ಹೇಳಲಿಲ್ಲ, ಯಾಕಂದರೆ ಇವ್ರು ಗೊತ್ತು ಇವ್ರು ಬಿಡಲ್ಲ ಅಂತಲೇ. ನಾವು ಯಾವಾಗಲೂ ಸ್ವಲ್ಪ ಇನ್ ಟೈಮ್ಗೆ ಬಿಡ್ತೀವಿ. ಯಾಕಂದರೆ ನಾವು ಮತ್ತೆ ಘಾಟಿ ಹತ್ತಬೇಕಲ್ಲ, ಹಾಗಾಗಿ ಸಂಜೆ ಆದಮೇಲೆ ಘಾಟಿ ಬ್ಲಾಕಿಗಾದರೆ ಕಷ್ಟ ಆಗುತ್ತೆ. ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಇಲ್ಲಿ ಮಳೆನೇ ಇಲ್ಲ, ಘಾಟಿಲಿ ಎಷ್ಟು ಚೆನ್ನಾಗಿ ಮಳೆ ಅಂದರೆ ಅಲ್ಲೂ ಏನು ತುಂಬ ಮಳೆ ಇರಲಿಲ್ಲ, ಸ್ವಲ್ಪ ಸಣ್ಣದಾಗಿ ಮಳೆ ಬರ್ತಾಯಿತ್ತು. ಬೆಳಗ್ಗೆ ಹೋಗ್ಬೇಕಿದ್ರೆ ಒಂಚೂರು ಮಳೆ ಸಿಕ್ತು. ಅದೇ ಅವನಿಗಂತ ಸ್ವಲ್ಪ ಬದನೆಕಾಯಿ ನೀನೇ ತಗೊಂಡಿದ್ದಲ್ಲ, ಅವನ ಒಬ್ಬನಿಗಂತ 2 ಸಣ್ಣ ಬದನೆಕಾಯಿ ಸುಟ್ಟಿಟ್ಟಿದ್ದೀನಿ ಬಜ್ಜಿ ಮಾಡೋದಕ್ಕೆ ಅಂತ. ಮತ್ತು ಹೆಚ್ಚಿಗೆ ಮಾಡಿದ್ರೂ ಸಂಜೆ ಬಂದು ನಾವು ತಿಂತೀವೋ ಊಟ ಮಾಡ್ತೀವೋ ಅನ್ನೋದು ನಮಗೂ ಗೊತ್ತಿಲ್ಲ. ಹಾಗಾಗಿ ರೊಟ್ಟಿನೂ ಅನ್ನ ಮಾಡಿಕೊಂಡೆ, ಅನ್ನ ಇರಲಿಲ್ಲ ಅಂತ ಹೇಳಿ ಅದರಲ್ಲೂ ಒಂದು ಸ್ವಲ್ಪ ಅನ್ನನ ತೆಗೆದೆ. ನಮ್ಮಲ್ಲಿ ಯಾಕೆ ತೆಗೆದೆ ಅಂದರು, ಮತ್ತು ಜಾಸ್ತಿ ಆದರೆ ರೊಟ್ಟಿ ಅಂತಕ್ಕಂಥ. ಇವತ್ತೊಬ್ಬರು ತಿಂಡಿಗೂ ಬರೋರಿದ್ದಾರೆ, ನಮ್ಮದು ಚಾಲೆ ಒಯ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ಅವರೊಬ್ಬರು ನಮ್ಮ ರಿಲೇಷನ್ನೇ ಅವರೊಬ್ಬರು ತಿಂಡಿಗಿರ್ತಾರೆ ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ರೊಟ್ಟಿ ಜಾಸ್ತಿ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಮಾಡಿಲ್ಲ ನಾನು. ಅವ್ರು ತಿಂದರೆ ಇಲ್ಲ ಅಂದರೂ ಇಲ್ಲ. ಹೋದ ಸಲನೂ ಹಾಗೇನೆ, ಅವರು ಕೆಲಸದವ್ರಿಗೆಲ್ಲ ತಿಂಡಿ ತರ್ತಾರಲ್ಲ, ಅಲ್ಲೇ ತಿಂದು ಬಂದೆ ಅಂತ ಒತ್ತಾಯ ಮಾಡಿದ್ದಕ್ಕೆ ದೋಸೆ ಮಾಡಿದ್ದೆ. ಹೋದ ಸಲ 1 ದೋಸೆ ತಿಂದರು. ಹೋದ ಸಲನೂ ಹಿಂಗೆ ಶ್ರೇಯು ಔಟಿಂಗ್ ಇದ್ದಾಗಲೇ ಚಾಲೆ ತುಂಬಕ್ಕೆ ಅಂತ ಬಂದಿದ್ದೆ. ಈ ಸಲನೂ ಹಾಗೆ ಆಗಿದೆ. ಸ್ವಲ್ಪ ರೊಟ್ಟಿ ಜಾಸ್ತಿ ಮಾಡಿದ್ದೀನಿ, ಇಲ್ಲಾಂದರೆ ಇದಕ್ಕೂ ಕಮ್ಮಿ ಮಾಡ್ತಾಯಿದ್ದೆ ರೊಟ್ಟಿ. ಟೀ ಕುಡಿಬೇಕು, ಸುಮಾರು ಹೊತ್ತಾಯ್ತು ಎದ್ದು. ನಾನು 5:10 ಎದ್ದು. 5 ಗಂಟೆಗೆ ಅಲಾರಾಮ್ ಇಟ್ಟಿತ್ತು ಪಾಪ. 5:10 ಎದ್ದು ಬಂದೆ. ಟೈಮದು 6:15 ಆಯಿತು. ಎಲ್ಲ ಕೆಲಸ ಆಯಿತು. ಹಾಲಿಗಾಗಿ ಕಾಯ್ತಾ ಇದ್ದೀನಿ. ಸ್ವಲ್ಪ ಮೊಸರು ತನ್ನಿ ಅಂದೆ. ಅವನಿಗೆ ನಂದಿನಿ ಅವ್ರ ಮೊಸರು ಇಷ್ಟ, ಹಾಗಾಗಿ 1 ಪ್ಯಾಕೆಟ್ ತನ್ನಿ, ಅವನಿಗೆ ಬಜ್ಜಿ ಮಾಡಿಕೊಡ್ತೀನಿ ಅಂದೆ. ನಾದ್ಕೊಳ್ಳೋದೇ ಒಳ್ಳೇದ ಅಂತ ಅವ್ರು ಬರೋದ್ರೊಳಗೆ. ಸುಮ್ಮನೆ ತೊಗೊಂಡ್ರೆ ಕೆಲಸ ಆಗಲ್ಲ. ಈಗ ಡೈನಿಂಗ್ ಟೇಬಲಾದ್ರು ಒರೆಸ್ತೀನಿ. ಚಟ್ನಿ ಪುಡಿ ಒಯ್ತೀನಿ ಅಂದ, ಅದಕ್ಕೆ ಇಲ್ಲ ಇಟ್ಟಿದ್ದೀನಿ. ಅಮ್ಮನ ಹತ್ರ ಮೊನ್ನೆ ಮಾಡಿಸ್ಕೊಂಡು ಬಂದಿದ್ದೆ ಚಟ್ನಿ ಪುಡಿನ. ನಾನು ಅವನು ಚಿನ್ನಿ 3 ಜನ ತಿನ್ನೋದು ಚಟ್ನಿ ಪುಡಿನ. ಅವರೇನು ಅಲ್ಲಿ ಊಟಕ್ಕೇನು ಹಾಕೊಳ್ಳಲ್ಲಂತೆ, ಅವರು ಹಾಕೊಳ್ಳೋದು ಸುಮ್ಮನೆ ತಿನ್ನೋದಂತೆ, ತಿನ್ನೋಕ್ಕೇನು ಇರಲ್ಲಲ್ಲ. ಹಾಗಾಗಿ ಮನೆಯವರಿಗೆ ಕಾಯ್ತಾ ಇದ್ದೀನಿ. ಅವ್ರು ಇನ್ನೂ ಆದರೂ ಬಂದಿಲ್ಲ. ಹೋಗಿ ಎಷ್ಟೊತ್ತಾಯ್ತು ಬಂದ್ರ ಅಂತ ಗೇಟ್ ಸೌಂಡ್ ಆಯಿತು. ಹಾಲು ತೊಗೊಂಡು ಬರ್ತೀನಿ ಅಂತ ಹೋದರು. ಎಷ್ಟೊತ್ತಾದರೂ ಬರಲೇ ಇಲ್ಲ. ನಾನೆಲ್ಲ ಕೆಲಸ ಮಾಡಿ ಅವ್ರನ್ನ ಕಾಯ್ತಾ ಇದ್ದೆ. ಆಮೇಲೆ ನನಗೆ ಕಾರ್ದು ಸೌಂಡ್ ಆದಂಗೆ ಆಯಿತು. ಆಮೇಲೆ ಮತ್ತೆ ಹೊರಗಡೆ ಹೋಗಿ ನೋಡಿ ಬಂದೆ. ಅವ್ರು ಇನ್ನೂ ಆದರೂ ಬರಲಿಲ್ಲ. ನನಗೆ ಹೊಸ ಹಾಲು ತಂದಿರ್ತಾರಲ್ಲ, ಅದರಲ್ಲೇ ಟೀ ಕುಡಿಬೇಕು ಅಂತ ಅನ್ನಿಸ್ತಾಯಿತ್ತು. ಹಾಲು ತಂದಿರ ನಾನು ಹಾಗೇ ಹೊಸ ಹಾಲಲ್ಲೇ ಟೀನ ಕುಡಿತೀನಿ. ಅವ್ರು ಬರೋ ತನಕ ಬದನೆಕಾಯಿರು ಬಿಡಿಸೋಣ ಅಂತ ಬದನೆಕಾಯಿನೂ ಕೂಡ ಬಿಡಿಸ್ತಾ ಇದ್ದೆ. ಉಡುಪಿದದು ಹಸಿರು ಬದನೆಕಾಯಿ ಇರುತ್ತೆ ಗೊತ್ತಾ, ಉಡುಪಿ ಗುಳ್ಳ ಅಂತಾರಲ್ವ ಅದು. ಆದರೆ ಮಟ್ಟು ಗುಳ್ಳ ಅಲ್ಲ, ಇದು ಉಡುಪಿ ಗುಳ್ಳ ಅಂತ ಹೇಳ್ತಾರೆ. ಬಜ್ಜಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಶ್ರೇಯಿಗೂ ಕೂಡ ಅದ್ರ ಬಜ್ಜಿ ಇಷ್ಟ ಆಗುತ್ತೆ. ಏನೇ ಅಂದರೂ ನಮ್ಮ ಮಕ್ಕಳಿಗೆ ನಾವು ಹೊರಗಡೆದು ಏನು ತಿನ್ಸಿದ್ರು, ಹೊಸ ಅದು ಅಂದರೆ ಈಗ ಗೊತ್ತಲ್ವ, ಪಿಜ್ಜಾ ಅದು ಇದು ಏನು ತಿಂದ್ರೂ ಮಕ್ಳಿಗೆ ಮನೆಯದು ಅಂದರೆ ಈ ಟ್ರೆಡಿಷ್ನಲ್ ಫುಡ್ ಇರುತ್ತೆ ಗೊತ್ತಾ, ಅದೇ ಇಷ್ಟ ಆಗುತ್ತೆ. ನನಗೆ 2 ಮಕ್ಕಳಿಗೂ ಅಷ್ಟೇ. ನಮ್ಮ ಮನೇಲಿ ಮಾಡೋ ಅಂಥದ್ದು ಈ ಥರ ರೊಟ್ಟಿ ಬಜ್ಜಿ, ನಮ್ಮ ಲಿಂಗಾಯತರು ಒಂಥರ ಸಿಗ್ನೇಚರ್ ಡಿಶ್ ಇದ್ದ ಹಾಗೆ ಅದೆಲ್ಲದು ಅಷ್ಟು ಇಷ್ಟ ಆಗುತ್ತೆ. ನಿಜ ಹೇಳ್ತೀನಿ, ನಮ್ಮ ಮನೆಯವ್ರಿಗೆ ಕಾದು ಇವತ್ತು ನಂಗೆ ಅಷ್ಟು ಸಿಟ್ಟು ಬಂದಿತ್ತು. ಕಾಯ್ತಾನೇ ಇದ್ದೀನಿ, ಅವ್ರು ಬರ್ತಾನೇ ಇಲ್ಲ. ನಾನು ಬಜ್ಜಿಗೆಲ್ಲ ರೆಡಿ ಮಾಡಿಕೊಂಡೆ, ಪಲ್ಯದ ಖಾರ ಕೂಡ ರೆಡಿ ಮಾಡಿಕೊಂಡು ಅದನ್ನು ಹಾಕಿದ್ದೀನಿ. ಇಷ್ಟೊತ್ತಾದರೂ ಬರಲಿಲ್ಲ. ಆಮೇಲೆ ನಾನು ಫೋನ್ ಮಾಡೋಣ ಅಂತ ಹೋಗ್ತೀನಿ, ಫೋನ್ ಕೂಡ ಮನೇಲೇ ಇಟ್ಟೋಗಿದ್ದಾರೆ. ಆಮೇಲೆ ಪೇಪರೆಲ್ಲ ಓದಿದ್ರಂತೆ, ಯಾರ್ಯಾರೋ ಸಿಕ್ಕಿದ್ರಂತೆ, ಮಾತಾಡ್ತಾ ಅಲ್ಲೇ ನಿಂತ್ಕೊಂಡಿದ್ದಾರೆ. ನನಗೆ ನೀನು ಇದರಲ್ಲೇ ಟೀ ಕುಡಿತೀಯ ಅಂತ ಗೊತ್ತಿರಲಿಲ್ಲ, ನಾನು ಅಲ್ಲೇ ಮಾತಾಡ್ತಾ ನಿಂತ್ಕೊಬಿಟ್ಟೆ ಅಂತ ಹೇಳಿದ್ರು. ಆಮೇಲೆ ಶ್ರೇಯುಗೆ ಇದು ಪೇಡ ಅಂದರೆ ಇಷ್ಟ, ನಂದಿನಿ ಪೇಡ. ಅದು ನಾನು ನೋಡ್ತೀನಿ, ಆದರೆ ಅದು ನಂದಿನಿ ಪೇಡನೇ ಅಲ್ಲ, ಅಥವಾ ನನಗೆ ಕಣ್ಣು ಕಾಣಲ್ವೋ, ನಮ್ಮ ಮನೆಯವ್ರಿಗೆ ಕಣ್ಣು ಕಾಣಲ್ವೋ ಅಂತ
ನೋಡ್ತೀನಿ, ಅದು ನೋಡಿದ್ರೆ ಮೈಸೂರು ಪಾಕು. ಇವರು ನಂದಿನಿ ಪೇಡ ಕೊಡು ಅಂದರೆ ಅವರು ಮೈಸೂರು ಪಾಕು ಕೊಟ್ಟಿದ್ದಾರಂತೆ. ಆಮೇಲೆ ಅದನ್ನು ಹಾಗೆ ಇಟ್ಟು ಆಮೇಲೆ ಮತ್ತೆ ಹೋಗಿ ಅವರು ನಂದಿನಿ ಅವ್ರದ್ದು ಪೇಡ ತಗೊಂಡು ಬಂದರು. ನಮ್ಮ ಶ್ರೇಯು ಸಣ್ಣನ ಇರಬೇಕಿದ್ರೆ ಯಾವಾಗಲೂ ಪಾಪ ನಮ್ಮನೆಯವ್ರು ಹಾಲು ತರಕ್ಕೆ ಹೋಗ್ತೀನಿ ಅಂದ ತಕ್ಷಣ ಓಡೋಗೋದು. ಒಂದೊಂದು ದಿನ ನಿದ್ದೆ ಮಾಡೋ ಹುಡುಗ ಎದ್ದು ನಾನು ಹೋಗ್ತೀನಿ ಅಂತ. ಯಾಕೆ ಅಂದರೆ ಪೇಡ ತಿನ್ನೋ ಆಸೆಗೆ ಹೋಗ್ತಾ ಇತ್ತು. ಕೆಲವೊಂದೆಲ್ಲ ನನಗೆ ಅದು ನೆನಪು ಆಗ್ತಾ ಇತ್ತು. ಹಾಗೆ ನಮ್ಮ ಮನೆಯವರು ಕೂಡ ಟೀನ ಕುಡ್ದಿರಲಿಲ್ಲ ಅವರು. ನಾನು ಅವರು ಅಷ್ಟೊತ್ತು ತನಕ ಬರ್ದೇ ಇರೋದು ನೋಡಿ ಎಲ್ಲ ಊರಿಗೆ ಹೋಗ್ಬಿಟ್ರಾ ಅಂತಲೂ ಅಂದ್ಕೊಂಡೆ. ಅವ್ರು ಹಂಗೆ ಹೇಳ್ದೆ ಹೋಗಲ್ಲ ಅಂತಲೂ ಅಂದ್ಕೊಂಡೆ. ಆಮೇಲೆ ಅವರು ಬಂದರು. ಈಗ ಅವರಿಗೆ ನನಗೆ ಇಬ್ಬರಿಗೂ ಒಟ್ಟಿಗೆ ನಾನು ಟೀನ ಮಾಡಿದೆ. ನಾವು ಈ ಥರ ಏನಾದ್ರು ಇದ್ದರೆ ಮಾತ್ರ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಟೀನ ಕುಡಿಯೋದು. ಅಪರೂಪಕ್ಕೆ ತಿಂಗಳಲ್ಲಿ ಒಂದು ಸಲನೋ ಅಥವಾ 2 ತಿಂಗಳಿಗೆ ಒಂದು ಸಲನೋ ಒಟ್ಟಿಗೆ ಕುತ್ಕೊಂಡು ಟೀನ ಕುಡಿತೀವಿ. ಟೀ ತುಂಬಾ ಚೆನ್ನಾಗಾಗಿತ್ತು. ಆದರೆ ನನಗೇನಂದರೆ ಒಬ್ಬಳಿಗೆ ಮಾಡ್ಕೊಂಡು ಟೀ ಕುಡಿದೆ ಅಭ್ಯಾಸ. ಇಬ್ಬರಿಗೆ ಮಾಡಿದಾಗ ನಂಗೆ ಅಷ್ಟೊಂದು ಅದು ರುಚಿ ಅಂತ ಅನಿಸಲ್ಲ. ಮಗನ ಮನೆ ಕರ್ಕೊಬಂದಿದ್ದು ತುಂಬ ಒಳ್ಳೆಯದಾಯಿತು. ಯಾಕಂದರೆ ಸುಮಾರೆಲ್ಲ ಕೆಲಸಗಳಾಯಿತು. ನಾವು ಕಟಿಂಗ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಕೂದಲು ಅಲ್ಲೇ ಉದ್ದಾಗ್ಬಿಟ್ಟಿತ್ತಂತೆ. ಹಾಗಾಗಿ ಸ್ಕೂಲಲ್ಲೇ ಕಟಿಂಗ್ನ ಮಾಡಿಸಿದ್ರು ಶ್ರೇಯುಗೆ. ನಮ್ಮನೆಯವ್ರು ಮತ್ತೆ ಬೇಕಾದ್ರೆ ಮಾಡಿಸ್ಕೊಂಬ ಸಣ್ಣಕ್ಕೆ ಅಂತ ಹೇಳಿದ್ರು. ಬೇಡ ಡ್ಯಾಡಿ ಮಾಡಿಸಲ್ಲ ಅಂತ ಹೇಳ್ದೆ. ಆದರೆ ಯೂನಿಫಾರ್ಮು ಆಮೇಲೆ ಎಲ್ಲ ಬಟ್ಟೆಗಳು ಎಲ್ಲ ವಾಶ್ ಆಗಿ ಎಲ್ಲ ಬಿಸಿಲು ಕೂಡ ಚೆನ್ನಾಗೇ ಬಿಟ್ಟಿತ್ತು. ಹಾಗಾಗಿ ನೆನ್ನೆ ಸಂಜೆನೂ ಒಣಗಿಸಿದ್ದೆ, ಬೆಳಗ್ಗೆ ಎದ್ದೋಳು ಕೂಡ ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು. ಹಾಗಾಗಿ ಗೇಟ್ ಮೇಲೆ ಎಲ್ಲೆಲ್ಲಿ ಬಿಸಿಲು ಬರುತ್ತೆ ಅಲ್ಲೆಲ್ಲ ನಾನು ಬಟ್ಟೆಗಳನ್ನ ಒಣಗಿಸಿದ್ದೆ. ಈ ಟೈಮಲ್ಲಿ ಚಿನ್ನಿ ಬಂದಿದ್ರು ಚೆನ್ನಾಗಿರ್ತಾ ಇತ್ತು. ಶ್ರೇಯನು ಕರೆದ, ಆದರೆ ಅವಳಿಗೆ ಕ್ಲಾಸಸ್ ಇತ್ತು, ಆಮೇಲೆ ಏನೇನೋ ಇತ್ತು. ಹಾಗಾಗಿ ಅವಳು ಕೂಡ ಬರೋದಿಲ್ಲ ಅಂತ ಹೇಳಿದ್ಲು. ಆಮೇಲೆ ಬರ್ತೀನಿ ಅಂತ ಇದ್ದಾಳೆ. ಅದು ಯಾವಾಗ ಬರ್ತಾಳೋ ಏನೋ ಗೊತ್ತಿಲ್ಲ. ನಾವು ನಮ್ಮನೆಯವರು ಯಾವಾಗಲೂ ಅದೇ ಕೇಳ್ತಾಯಿದ್ರು, ಯಾವಾಗ ಬರ್ತೀಯಾ ಅಂತ ಹೇಳಿ. ಈಗ ಬರ್ತೀನಿ ಅಂತಾಳೆ, ಆಮೇಲೆ ಏನೋ ಕೆಲಸ ಬರುತ್ತೆ, ಆಮೇಲೆ ಅವಳು ಬರೋದೇ ಇಲ್ಲ. ಶ್ರೇಯು ಎದ್ದಿರಲಿಲ್ಲ, ನಾವು ಅವನನ್ನು ಎಬ್ಬಿಸಲಿಲ್ಲ. ನಮ್ಮನೆಯವರು ಊರಿಗೆ ಹೋಗಿರಲಿಲ್ಲಲ್ಲ, ಹಾಗಾಗಿ ನಾನು ತಿಂಡಿನೂ ಕೂಡ ಮಾಡಿದ್ದೆ. ಅವರು ಬಂದವರು ತಿಂಡಿ ತಿಂತಾಯಿದ್ರು. ನಾನು ಅವನೇನಾದ್ರು ಬೇಗ ಇದ್ದರೆ ಮತ್ತೆ ಹಶು ಅಂತಾನೆ ಅಂತ ಹೇಳಿ ನಾನು ತಿಂಡಿನೂ ಕೂಡ ಮಾಡಿಬಿಟ್ಟಿದ್ದೆ ಬೇಗನೆ. ಪಲ್ಯ ಚೆನ್ನಾಗಾಗಿತ್ತು. ಸ್ವಲ್ಪ ಉಪ್ಪು ಮುಂದೆ ಅಂತ ನನಗೆ ಅನ್ನಿಸ್ತು. ಯಾಕೋ ಗೊತ್ತಿಲ್ಲ, ಒಂದು ಸ್ವಲ್ಪ ದಿನದಿಂದ ಉಪ್ಪು ಜಾಸ್ತಿ ಹಾಕ್ತಾಯಿದ್ದೀನಿ. ಉಪ್ಪು ಜಾಸ್ತಿ ಹಾಕಿದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ನಮ್ಮಲ್ಲಿ, ಗೊತ್ತಿಲ್ಲ ನನಗೆ. ನನಗೂ ಹಾಗೆ ಅನ್ನಿಸ್ತು. ಅದಕ್ಕೆ ನಮ್ಮನೆಯವ್ರು ತಿಂದು ನೋಡು ಟೇಸ್ಟು ಅಂತ ಅಂದರು. ಅಂದರೆ ತುಂಬ ಹದವಾಗಿತ್ತು. ಇನ್ನೊಂದು ಚೂರು ಏನಾದ್ರು ಜಾಸ್ತಿ ಆಗಿದ್ರೆ ಒಂದು ಚಿಟಿಕೆ ಅಷ್ಟು ಚೂರು ಉಪ್ಪೇ ಆಗಿಬಿಡ್ತಿತ್ತು. ನಾನು ತುಂಬ ಕಮ್ಮಿ ಹಾಕ್ತೀನಿ, ಆದರೂ ಯಾಕೆ ಹಂಗಾಯ್ತೋ ನನಗೆ ಗೊತ್ತಿಲ್ಲ. ನೋಡ್ಬೋದು ರೊಟ್ಟಿ ಇವತ್ತು ಚೆನ್ನಾಗೇ ಆಗಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ನನ್ನ ರೊಟ್ಟಿ ಹಿಂಗಾಗದೇ ಇಲ್ಲ, ಯಾವತ್ತೂ ಹಿಂಗಾಗಿದೆ, ಇವತ್ತು ಹಂಗಾಯಿತು. ಶ್ರೇಯನು ಎದ್ದ, ತಿಂಡಿಗೆ ಕರೆದೆ, ಆಮೇಲೆ ಅವನು ಕೂಡ ಬಂದ. ನಂದು ತಿಂಡಿ ಆಗಿತ್ತು. ಆಮೇಲೆ ನಮ್ಮನೆಯವ್ರು ತಿಂಡಿ ತಿಂತಾಯಿದ್ರಲ್ವ, ಚಾಲಿ ತುಂಬಕ್ಕೆ ಬಂದವರು ಕೂಡ ಬಂದರು. ಆಮೇಲೆ ನಾನು ಅದಕ್ಕೆ ವೀಡಿಯೋನ ಮಾಡಲಿಲ್ಲ. ಅವರು ಕೂಡ ನಮ್ಮ ಮನೆಯವ್ರ ಜೊತೆಗೇ ತಿಂಡಿ ತಿಂದರು. ಅವ್ರದ್ದಾದ್ಮೇಲೆ ನಾನು ತಿಂದೆ. ನಾನು ತಿಂತಿದ್ದಂಗೆ ಶ್ರೇಯನು ಎದ್ದು ಬಂದು ಅವ್ನು ಸ್ವಲ್ಪ ಹೊತ್ತು ತಿನ್ನಲಿಲ್ಲ ಅವನು. ನಾನು ಅವನಿಗೆ ಅಂತ ಬಿಸಿ ರೊಟ್ಟಿ ಎಲ್ಲ ಇಟ್ಟಿದ್ದೆ. ಮತ್ತು ಇವತ್ತು ಎಷ್ಟೊತ್ತಿಗೆ ಹೊರಡೋದು ಏನೋ ಅನ್ನೋದು ನಾವು ಪ್ಲ್ಯಾನೇ ಇರಲಿಲ್ಲ. ನಾನು ಹಾಗೆ ಕಸ ಹೊಡೆದು ನೆಲನೂ ಕೂಡ ಎಲ್ಲ ಒರೆಸ್ಕೊಂಡೆ. ನಮ್ಮನೆಯವ್ರು ಫುಲ್ ಆ ಕಡೆನೇ ಆಗಿಬಿಟ್ರು. ಚಾಲಿ ತುಂಬರು ಕೂಡ ಹೊರಟರು. ನಾನು ಈಗ ಸ್ನಾನ ಮಾಡಿ ನಾನು ರೆಡಿ ಆಗಬೇಕು. ಶ್ರೇಯುಗೆ ಬಟ್ಟೆ ಎಲ್ಲ ತುಂಬ್ಕೊ ಅಂತ ಹೇಳ್ತಾ ಇದ್ದೆ. ಪಾಪ ಬಟ್ಟೆ ತುಂಬ್ಕೊತಾ ಇತ್ತು. ನನಗೆ ಒಂಥರ ಬೇಜಾರಾಗ್ತಾಯಿತ್ತು. ಈ ಟೈಮಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಅದೇ ಯಾವುದು ಬೇಕು ಯಾವುದು ಬೇಡ ಅಂತ ಎಲ್ಲ ಅದನ್ನೇ ಕೇಳ್ತಾ ಇದ್ದೆ. ಕೆಲವೊಂದೆಲ್ಲ ಹೊಸದು ಒಯ್ದ, ಹಳೇದು ಯಾವುದು ಇಡಲಿಲ್ಲ, ತಂದಿದ್ದೆಲ್ಲ ಯೂನಿಫಾರ್ಮೇ ಆಗಿತ್ತು. ಸೋಪು, ಬ್ರಷು, ಆಯಿಂಟ್ಮೆಂಟ್ ಹಚ್ಕೊಂಬಂಡೆ 2 ಸಲ. ಮಕ್ಕಳು ಬ್ಯಾಗ್ ಪ್ಯಾಕ್ ಮಾಡ್ತಾರೆ ಅಂದರೆ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಗುತ್ತೆ. ನಾವು ಹೊರಟು ರೆಡಿ ಆದ್ವಿ. ಶ್ರೇಯಿಗೆ ಸ್ವಲ್ಪ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಡೋಣ ಅಂತ ಮಾಡಿಕೊಟ್ಟೆ. ಹಾಗೆಯೇ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಶ್ರೇಯನ್ನ ಬಿಡೋ ವ್ಲಾಗ್ ಬರುತ್ತೆ. ಯಾವ್ಯಾವುದು ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ಕಾಯ್ತಾ ಇರಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.